ಈಗ ನಾವು ಸೆಲ್ಫ್ ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೆಲ್ಫ್ ಅವೇರ್ನೆಸ್ ಕನ್ನಡದಲ್ಲಿ ಸ್ವಯಂ ಅರಿವು ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು. ಇದನ್ನ ನಾವು ತುಂಬ ಮುಖ್ಯವಾಗಿ ಕಲಿಬೇಕಾಗಿರೋಂಥ ಅಂಶ. ಯಾಕೆಂದರೆ ನಾವು ಸಾಕಷ್ಟು ಸರಿ ನಮ್ಮ ಎಬಿಲಿಟಿ ಏನೋ ಕೇಪಬಿಲಿಟಿ ಏನೋ ನಮ್ಮ ಕೈಲಿ ಆಗುತ್ತೋ ಆಗಲ್ವೋ, ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ, ಹೇಗೆ ವರ್ತಿಸ್ತಾ ಇದ್ದೀವಿ ಅಂತ ನಾವು ಗಮನಿಸೋಕ್ಕೆ ಹೋಗೋದಿಲ್ಲ. ಹಾಗೆ ಹೇಗೆ ಲೈಫಲ್ಲಿ ಏನೇನು ಸಂದರ್ಭಗಳು ಬರುತ್ತೆ ಅವುಗಳನ್ನ ಹಾಗಾಗೆ ನಾವು ತಗೊಳ್ತಾ ನಡ್ಕೊಳ್ತಾ ಹೊಟ್ಬಿಟ್ಟಿದ್ದೀವಿ ನಾವು. ಅದ್ರ ಬದಲು ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೇನು ಬೇಕು, ನಮಗೇನು ಬೇಡ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದು ನಮ್ಮ ಗಮನದಲ್ಲಿ ಇರುತ್ತೆ ಕೂಡ. ಆಗ ನಮಗೆ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಬರೋದು. ಈ ಸೆಲ್ಫ್ ಅವೇರ್ನೆಸ್ಸಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋಂಥದ್ದು ನಮ್ಮ ಭಾವನೆಗಳು. ನಾವು ಈಗ ಉದಾಹರಣೆಗೆ ಈಗ ನಾನು ಮಾತಾಡ್ತಾ ಇದ್ದೀನಿ, ಇದೇ ವ್ಯಕ್ತಿ ಆ ಕಡೆಯಿಂದ ನೋಡಿದ್ರೆ ಹೇಗೆ ಕಾಣಿಸ್ತಾನೆ, ಹೇಗೆ ಅವನ ಭಾವನೆಗಳು ಬರ್ತಿದೆ, ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಅನ್ನೋದು ತುಂಬ ಮುಖ್ಯವಾಗತ್ತೆ. ನಾವು ಯಾವಾಗಲಾದರೂ ನಮ್ಮ ಭಾವನೆಗಳನ್ನ ನಾವು ಗಮನಿಸಿದೀವ? ನಾವು ಯಾವ ಸಮಯದಲ್ಲಿ ನಾವು ಕೋಪ ಮಾಡ್ಕೋತೀವಿ, ಯಾವ ಸಂದರ್ಭದಲ್ಲಿ ಅಥವಾ ಯಾವ ವಿಚಾರಕ್ಕೆ ನಮಗೆ ಖುಷಿ ಆಗುತ್ತೆ ಅಥವಾ ಯಾವುದು ನಮಗೆ ದುಃಖ ಬರುತ್ತೆ, ಇದನ್ನು ನಾವು ಯಾವತ್ತಾದ್ರೂ ಗಮನಿಸಿದೀವ? ಹೋಗಲಿ, ನಮ್ಮ ತಾಕತ್ತೇನೋ, ನಮ್ಮ ಡಿಮೆರಿಟ್ಸ್ ಏನೋ ಅಂದರೆ ನಮ್ಮ ನ್ಯೂನ್ಯತೆಗಳು, ಇವುಗಳ ಬಗ್ಗೆ ನಾವು ಯಾವತ್ತಾರು ಗಮನಿಸಿದೀವ ಅಥವಾ ಅರ್ಥ ಮಾಡ್ಕೊಂಡಿದೀವ? ನಮ್ಮ ಪ್ರತಿಯೊಂದು ವರ್ತನೆಗಳು ಹೇಗಿರುತ್ತೆ? ಈಗ ನಾವು ಒಂದು 10 ಜನದ ಜೊತೆ ಮಾತಾಡಬೇಕಾದ್ರೆ ನಾವು ಯಾವ ರೀತಿ ವರ್ತಿಸ್ತೀವಿ? ನಿಜವಾಗ್ಲೂ ಆ ವರ್ತನೆಯಿಂದ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯೋ ಅಥವಾ ದುಃಖ ಆಗಿದೆಯೋ ಅಥವಾ ನಮಗದು ಅದರ ಬಗ್ಗೆ ಅರಿವಿದೆಯೋ ಇಲ್ಲೋ ಅಂತ ಹೇಳಿ ನಾವು ಯಾವ ಥರ ಯೋಚನೆ ಮಾಡಿದೀವ? ಸರಿ, ಆಯಿತು. ಈಗ ನನಗೆ ಯಾವುದೋ ಒಂದು ನೆಗೆಟಿವ್ ಥಾಟ್ ಬರ್ತಾರೆ, ಅಂದರೆ ನಕಾರಾತ್ಮಕ ಆಲೋಚನೆ ಬರ್ತಾ ಇರುತ್ತೆ. ಯಾಕೆ ಆ ನಕಾರಾತ್ಮಕ ಆಲೋಚನೆ ಬರ್ತಾ ಇದೆ ಅಂದರೆ ನಮ್ಮ ಆಲೋಚನೆಗಳನ್ನ ನಾವು ಯಾವಾಗಲಾದರೂ ಕೂಡ ಅಬ್ಸರ್ವ್ ಮಾಡಿದೀವ? ನಮ್ಮ ಸೈಕಾಲಜಿಯಲ್ಲಿ ಈ ಒಂದು ಕಾನ್ಸೆಪ್ಟ್ಗೆ ನಾವು ಮೆಟಾಕಾಗ್ನಿಷನ್ ಅಂತ ಹೇಳ್ತೀವಿ. ಅಂದರೆ ಆಲೋಚನೆಯ ಬಗ್ಗೆ ಆಲೋಚಿಸೋದು ಅಂತೇಳಿ ಅಂತ. ಸೊ ಬೇಸಿಕಲಿ ನಮ್ಮ ಭಾವನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಮ ವರ್ತನೆಗಳನ್ನ ನಾವು ಎಷ್ಟು ಚೆನ್ನಾಗಿ ಗಮನಿಸ್ತಾ ಇದ್ದೀವಿ, ನಮ್ಮ ತಾಕತ್ತೇನು, ನಮ್ಮ ನ್ಯೂನ್ಯತೆ ಏನು, ಹಾಗೆ ನಮ್ಮ ಆಲೋಚನಾ ಲಹರಿಗಳು ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಸೆಲ್ಫ್ ಅವೇರ್ನೆಸ್. ಈ ಒಂದು ಕೌಶಲ್ಯ ಅಥವಾ ಇದನ್ನು ನಾವು ಪ್ರತಿನಿತ್ಯ ರೂಢಿಸ್ಕೊಳ್ಳೋದ್ರಿಂದ ಸಾಕಷ್ಟು ವಿಚಾರಗಳು ನಮ್ಮ ಅರಿವಿಗೆ ಬರುತ್ತೆ. ಹಾಗೆ ಅದರಿಂದ ನಾವು ಸಾಕಷ್ಟು ಸಮಸ್ಯೆಗಳಿಂದ ನಾವು ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಬರೀ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಈ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ವಿಚಾರಗಳನ್ನ ಬೇರೆಯವರಲ್ಲೂ ಕೂಡ ಅರ್ಥ ಮಾಡ್ಕೋಬೋದು. ಇದನ್ನ ನೀವು ತುಂಬ ಚೆನ್ನಾಗಿ ಉಪಯೋಗಿಸಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿಗೆ ಸೆಲ್ಫ್ ಅವೇರ್ನೆಸ್ ಬಗ್ಗೆ ನನ್ನ ಮಾತನ್ನ ಮುಗಿಸ್ತೀನಿ.